ನಮ್ಮ ಬದುಕನ್ನು, ಭಾವನೆಗಳನ್ನು ಕಲುಷಿತಗೊಳಿಸಿಕೊಂಡಿರುವುದಲ್ಲದೆ ಭೂಮಿಯ ತುಂಬೆಲ್ಲ ಕರಗದ ಕಸದ ಗುಡ್ಡ ಬೆಟ್ಟಗಳನ್ನು ನಿರ್ಮಿಸಿದ್ದೇವೆ. ಹಸಿರು ವಸನವನ್ನು ಕಿತ್ತು ಕಿತ್ತು ಹರಿದು ಚಿಂದಿ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪೀಳಿಗೆಯ ಮುತ್ತು ಮುಖಗಳನ್ನು ಕಲ್ಪಿಸಿಕೊಂಡಾದರೂ ನಾವು ಪರಿಸರದ ಕಾಳಜಿ ಮಾಡಬೇಕಾಗಿದೆ. ಇಂತಹ ಪ್ರಯತ್ನದಲ್ಲಿ ತಿಮ್ಮಕ್ಕ ದಂಪತಿಗಳು ಮಾದರಿಯ ಗರ್ಭದಿ ಮನೆಯಿರಿಸಿ ಊರಲ್ಲಿ ನಡೆಯುತ್ತಿರು ತೇರಲು ಕುಳಿತಂತೆ ಅಮ್ಮ ಗುಮ್ಮ ಬಂತನಿಸಿ ಹೆದರಿ ನಿಂತಾಗ ನಿನ್ನ ಸೇವೆ ಕಾವನು ಅಮ್ಮ ಕಾಣದ ದೇವರಿಗೆ ಕೈಯ ನಾಗಿ ನಿನಗೆ ನನ್ನ ಸಿರೆ ಆರತಿ. ನೋಡವನು ಕೂಡಿ ಮಳೆಯ ಸುರಿಸೋದು ಎಂದು ಕಂಡರು ಯಾರು ಭೂಮಿಯಲ್ಲಿ. ಮನಸ್ಸುಗಳು ಸೇರಿ ಒಲವು ಶುರುವಾಯ್ತು ಎಂದು ಬಲ್ಲವರ್ಯಾರು ನಮ್ಮಲ್ಲಿ. ಎಷ್ಟೊಂದು ಕನಸುಗಳು ಪಲ್ಲವಿಸಿ ಕಾತರಿಸಿ ಈ ಪ್ರೀತಿ ಜನಿಸುವುದು ಎದೆಯಲ್ಲಿ. ಸುಮಗಳ ಸುಸು ಘಮ ಘಮ ಗಂಧ ಕಂದನ ನಗುವಿನ ಕಿಲ ಕಿಲನಾದ ನಮ್ಮಯ ಬದುಕಿನ ಅರ್ಥವೇ ಈ ಪ್ರೀತಿ. ಭೂಮಿನೇ ಭೇದಿಸಿಕೊಂಡು ಕೋಮಲೊಳಗೆ ಹೊರಬರಲು ಚೈತನ್ಯ ನೀಡುವಂತ ಮಾಯೆ ಪ್ರೀತಿನೇ. ಗೊತ್ತೇನೆ ಆಗದ ಹಾಗೆ ಮೊಗ್ಗನ್ನು ಅರಳಿಸಿ ಹೂಮಾಡೋ ಯಾರಿಗೂ ಹೀಗೆ ನೊಂದ ದಂಪತಿಗಳು ಚಿಂತಿಸಿ ಗಿಡಗಳಲ್ಲಿ ಮಕ್ಕಳನ್ನು ಕಾಣಲು ಪ್ರಾರಂಭಿಸಿದರು. 1948ರಿಂದ ತಮ್ಮ ಊರಾದ ಹುಲಿಕಲ್ನಿಂದ ಪುದೂರಿನವರೆಗೆ 4 ಕಿಲೋಮೀಟರ್ ಅಷ್ಟು ರಸ್ತೆಯ ಎರಡೂ ಬದಿಯಲ್ಲಿ ಆಲದ ಸಸಿಗಳನ್ನು ನೆಟ್ಟು ಮಕ್ಕಳಂತೆ ಲಾಲನೆ ಪಾಲನೆ ಮಾಡಿ ಬೆಳೆಸಿದರು. ಒಂದು ಒಳ್ಳೆ ಸೂಚನೆ ಅಷ್ಟು ಅನ್ನಿ ಸುಮ್ಮನೆ ಕಾಣ ಹೊರಟೆ ಅಮ್ಮ ಎಂಬ ವಿಸ್ಮಯನೇ. ಸಿಗದ ಬೆಳಕೊಂದು ಕಾಣುವ ಸಡಗರ ಅಂಬೆಗಾಲು ಇಡುತ್ತಿರುವೆ ಮರಿದ ಹತ್ತಿರ. ಮರಗಳನ್ನು ರಕ್ಷಿಸಿದ ತಿಮ್ಮಕ್ಕನವರು ಇಂದು ವಿಶ್ವಮಾನ್ಯರಾಗಿದ್ದಾರೆ. ಮಲಗಿರುವ ಭೂಮಿಗೆ ಮನಸ್ಸಿಗೆ
ಅಕ್ಷರಸ್ಥೆಯಾಗಿದ್ದರೂ ಪರಿಸರ ಸಂರಕ್ಷಣೆಯಲ್ಲಿ ಮಹತ್ತರ ಕಾರ್ಯ ಮಾಡುತ್ತವರು. ಮುಂದಿನ ಪೀಳಿಗೆಯ ಹಿತದೃಷ್ಟಿಯನ್ನು ಮನಗಂಡು ಮರಗಳಿಗೆ ನೀರುಣಿಸಿ ಬೆಳೆಸಿದವರು. ಪದ್ಮಶ್ರೀ ಪಡೆದು ರಾಷ್ಟ್ರಪತಿಗಳಿಗೆ ಆಶೀರ್ವಾದ ನೀಡಿ ಬಂದಿದ್ದ ಮುಗ್ಧ ಮನಸ್ಸಿನ ಮಹಾಮಾತೆ ಸಾಲುಮರದ ತಿಮ್ಮಕ್ಕ ತಮ್ಮ ಜೀವಿತಾವಧಿಯಲ್ಲಿ 8,000ಕ್ಕೂ ಹೆಚ್ಚು ಮರಗಳನ್ನು ಬೆಳೆಸಿ ಪರಿಸರ ಸಂರಕ್ಷಣೆಗೆ ತಮ್ಮ ಜೀವನವನ್ನೇ ಮುಡಿಪಿಟ್ಟಿದ್ದ ವೃಕ್ಷ ಮಾತೆ ನಮ್ಮನ್ನಗಲಿದ್ದಾರೆ. ಅವರ ಬದುಕೆ ನಮಗಾದರ್ಶ. ಮರಗಳ ಮಹಾತಾಯಿ ಶತಾಯುಷಿ ಸಾಲುಮರದ ತಿಮ್ಮಕ್ಕನಿಗೆ ಸಾವಿರ ನಮನ. ಜೋರಾದ ಚಪ್ಪಾಳೆ ಬರಲಿ, ಇನ್ನೂ ಜೋರಾದ ಚಪ್ಪಾಳೆ ಬರಬೇಕು. ಯಾಕೆ ಅನ್ನೋದಾದ್ರೆ, ಹುಟ್ಟಿದ್ದು ಗುಬ್ಬಿ ತಾಲೂಕಿನ ತುಮಕೂರಲ್ಲ, ಆದ್ರೂ ಬೆಳೆದಿದ್ದು ಹಾಗೆ ಶ್ಲಾಘನೀಯದ ಕೆಲಸ ಮಾಡಿದ್ದು ಮಾಗಡಿಯಲ್ಲಿ.